ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ, ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 14ರ ತನಕ ನಿಜ ಜ್ಯೇಷ್ಠ ಮಾಸ, ಜುಲೈ 15ರಿಂದ ಆಷಾಢ ಮಾಸ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಜುಲೈ 17ರ ನಂತರ ದಕ್ಷಿಣಾಯಣ ಪ್ರಾರಂಭ ಆಗುವಂತಹ ಸಮಯ ಆಗಿರುತ್ತೆ. ಇನ್ನು ಈ ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, 4ನೇ ತಾರೀಕು ಶುಕ್ರ ಸಿಂಹರಾಶಿಗೆ ಬಂದರೆ, 7ನೇ ತಾರೀಕು ಬುಧ ರಿಟ್ರೋಗೇಷನ್ ವಕ್ರನಾಗಿ ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಜುಲೈ 17ನೇ ತಾರೀಕು ಸೂರ್ಯನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೂರ್ಯ ಮತ್ತು ಗುರುವಿನ ಯುತಿ, ರವಿ ಮತ್ತು ಗುರು ಅವರಿಬ್ಬರ ನಡುವೆ ಅಪಾರವಾದ ಮಿತ್ರತ್ವ ಇದೆ. ಸೌರಮಂಡಲದ ಅಧಿಪತಿಯಾದಂತಹ ಸೂರ್ಯ, ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಗುರು, ಅವರಿಬ್ಬರು ಕೂಡ ಒಂದೇ ರಾಶಿಯಲ್ಲಿ ಕೂತ್ಕೊಳ್ಳುವಂಥದ್ದು. ಗೌರ್ಮೆಂಟ್ ಜಾಬ್ ಅಥವಾ ಸರ್ಕಾರಕ್ಕೆ ಸಂಬಂಧಪಡುವಂತಹ ವಿಚಾರಗಳು, ಸ್ವಂತ ವ್ಯವಹಾರ, ಬಿಸ್ನೆಸ್, ಇದೆಲ್ಲದೂ ಅನುಕೂಲ ಆಗಬೇಕು ಅಂದರೆ ಈ ಒಂದು ಕಾಂಬಿನೇಷನ್ ತುಂಬ ಮುಖ್ಯ. ಸೊ ಈ ಒಂದು ಗ್ರಹಗಳ ಸಂಯೋಗ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ, ಅನುಕೂಲಗಳನ್ನು ನಿರೀಕ್ಷೆ ಮಾಡ್ಬೋದು. ಸೊ ಜುಲೈ ತಿಂಗಳಲ್ಲಿ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕಟಕ ರಾಶಿಯವರಿಗೆ ಗುರುವಿನ ಒಂದು ಅನುಗ್ರಹ ನೇರವಾಗಿ ಜನ್ಮ ರಾಶಿಯಲ್ಲೇ ಉಂಟಾಗುತ್ತೆ. ಗುರು ಉಚ್ಚ ಕ್ಷೇತ್ರಕ್ಕೆ ಬರೋದು 12 ವರ್ಷಕ್ಕೊಂದ್ಸರಿ. ಸೊ ಅವನು ಬಂದಾಗ ಅವನ ಮಿತ್ರ ರಾಶಿಗಳು ಅಥವಾ ಅವನು ಕೂತಿರುವಂತಹ ರಾಶಿ, ಅವನ ದೃಷ್ಟಿ ಬೀಳುವಂತಹ ರಾಶಿಗಳು, ಇದೆಲ್ಲದಕ್ಕೂ ಕೂಡ ಗುರು ಒಳಿತನ್ನು ಮಾಡುವ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲೇ ಗುರು ಉಚ್ಚನಾಗೋದ್ರಿಂದ ಆ ರಾಶಿಯವರಿಗೆ ಇದರ ಅನುಕೂಲಗಳು ತುಂಬ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ಗುರುವಿನ ಧ್ಯಾನ, ದತ್ತಾತ್ರೇಯರ ಸ್ತೋತ್ರಗಳನ್ನು ಸ್ವಲ್ಪ ಓದಿ ತುಂಬ ಒಳ್ಳೆಯದಾಗುತ್ತೆ. ಗುರುಗಳ ದರ್ಶನ ಮಾಡಿ, ಜನ್ಮಗುರುವಿನ ದೋಷ ಒಂಚೂರು ಪರಿಹಾರ ಆದರೆ ಉಳಿದಂತೆ ಗುರು ತುಂಬ ಅನುಕೂಲಗಳನ್ನು ಮಾಡ್ತಾನೆ ಕರ್ಕಾಟಕ ರಾಶಿಯವರಿಗೆ. ಏಕೆಂದರೆ ಅಷ್ಟಮ ಶನಿ ಮುಕ್ತಾಯ ಆಗಿ ಈಗ ಶನಿ ಒಂದು ಉತ್ತಮ ಸ್ಥಾನದಲ್ಲಿದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇದೆ. ಕಳೆದ 1 ವರ್ಷಗಳಿಂದ ಕರ್ಕಾಟಕ ರಾಶಿಯವರಿಗೆ ಗುರು 12ನೇ ಮನೆಯಲ್ಲಿ ತುಂಬ ನೆಗೆಟಿವ್ ಫಲಗಳನ್ನು ಕೊಡ್ತಾ ಇದ್ದ. ಆರೋಗ್ಯದ ಸಮಸ್ಯೆ, ಮಾನಸಿಕ ನೆಮ್ಮದಿಯಲ್ಲಿ ಹಿನ್ನಡೆ, ಅನಿರೀಕ್ಷಿತವಾಗಿ ಹಣ ಖರ್ಚಾಗುವಂಥದ್ದು, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಇದೆಲ್ಲದು ಗುರು 12ನೇ ಮನೆಯಲ್ಲಿದ್ದಾಗ ಬಹಳಷ್ಟು ಕೊಡ್ತಾನೆ ಕರ್ಕಾಟಕ ರಾಶಿಯವರಿಗೆ. ಈಗ ಅದೆಲ್ಲ ಪರಿಹಾರ ಆಗಿ ಒಂದು ಒಳ್ಳೆ ರಿಸಲ್ಟನ್ನು ನೋಡುವಂತಹ ಸಮಯ ಆಗಿರುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ ಮತ್ತು ಮಾನಸಿಕ ನೆಮ್ಮದಿ, ಇದೆರಡು ಕೂಡ ಕಟಕ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ. ಈಗ ಗುರುಗಳ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ವಾಕ್ಸ್ಥಾನದಲ್ಲಿ ಶುಕ್ರ ಮತ್ತು ಕೇತು ಅವ್ರ ಮೇಲೆ ಕುಜನ ದೃಷ್ಟಿ ಕೂಡ ಬೀಳ್ತಾ ಇದೆ. ವಾಕ್ಸ್ಥಾನಾಧಿಪತಿ ಹಾಗೂ ಧನಸ್ಥಾನಾಧಿಪತಿಯಾಗಿ ಸೂರ್ಯ 12ನೇ ಮನೆಯಲ್ಲಿದ್ದಾನೆ. ಸೊ ಈ ಒಂದು ಕಾಂಬಿನೇಷನ್ ಸ್ವಲ್ಪ ಧನವ್ಯಯ ಅನ್ನೋದು ಜಾಸ್ತಿ ಆಗೋದಕ್ಕೆ ಕಾರಣಗಳಿರುತ್ತೆ. ಜುಲೈ 17ರ ನಂತರ ಇದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ. ಅಂದರೆ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಹಣಕಾಸಿನ ವಿಚಾರದಲ್ಲಿ. ಕಟಕ ರಾಶಿಯವರು ಸ್ವಲ್ಪ ಇದರ ಬಗ್ಗೆ ಗಮನ ಕೊಟ್ಟರೆ ಈ ಒಂದು ಮಾಸ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ ಕಟಕ ರಾಶಿಯವರಿಗೆ. ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ವಾಗ್ವಾದಗಳು ಕುಟುಂಬದಲ್ಲಿ ಕಲಹಗಳನ್ನು ಉಂಟು ಮಾಡುತ್ತೆ. ಏಕೆಂದರೆ ಸರ್ಪದೋಷ ಅನ್ನೋದು ಸ್ವಲ್ಪ ವಾಕ್ಸ್ಥಾನದ ಮೇಲೆ ಪ್ರಭಾವ ಬೀರುವ ಸ್ಥಿತಿಯಲ್ಲಿದೆ. ಗುರು ಜನ್ಮರಾಶಿಯಲ್ಲಿದ್ದಾಗ ತುಂಬ ನೇರವಾಗಿ ಗುರುತರವಾದ ವ್ಯಕ್ತಿತ್ವ ಜಾಸ್ತಿ ಆಗುತ್ತೆ. ಆವಾಗ ಎಲ್ಲರಿಗೂ ಟೀಚ್ ಮಾಡುವ ಒಂದು ಪ್ರವೃತ್ತಿ ಕರ್ಕಾಟಕ ರಾಶಿಯವರಿಗೆ ಜಾಸ್ತಿ ಉಂಟಾಗುತ್ತೆ. ಇದನ್ನು ಎದುರುಗಡೆ ಇರೋರು ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ವ್ಯತ್ಯಾಸಗಳು, ಸಣ್ಣ ಪುಟ್ಟ ನಿಷ್ಠೂರಗಳು, ಇದನ್ನು
ಜನ್ಮ ರಾಶಿಯಲ್ಲಿ ಗುರು ಇದ್ದಾಗ ಸೃಷ್ಟಿ ಮಾಡ್ತಾನೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಉಳಿದಂತೆ ಅನುಕೂಲಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಕರ್ಕಾಟಕ ರಾಶಿಯವರಿಗೆ ಜುಲೈ 17ರ ನಂತರ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ವಾಕ್ಯಗಳಿಗೆ ಒಂದು ವೆಯ್ಟ್ ಬರುತ್ತೆ, ನುಡಿದಂತೆ ನಡೆಯುವ ಒಂದು ಸಾಮರ್ಥ್ಯ ಸಿಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಉಂಟಾಗುತ್ತೆ. ಇನ್ನು ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಇದೆಲ್ಲದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೋದರಿ ಕಾರಕ ಬುಧ ಸ್ವಕ್ಷೇತ್ರದಲ್ಲಿರ್ತಾನೆ, ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳಾಗುತ್ತೆ. ಯಾವುದೇ ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಅಕ್ಟೋಬರ್ ನಂತರ ಇನ್ನೂ ಉತ್ತಮವಾದ ಒಂದು ಗುರುಬಲ ಬರುತ್ತೆ. ಸೊ ಈ ವರ್ಷದಲ್ಲಿ ಕಟಕ ರಾಶಿಯವರು ತುಂಬ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಜುಕೇಷನ್, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಒಳ್ಳೆಯ ಸಮಯ, ಉದ್ಯೋಗದ ಪರಿವರ್ತನೆಗಳಿಗೆ ತುಂಬ ಒಳ್ಳೆಯ ಸಮಯ, ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಒಳ್ಳೆಯ ಸಮಯ, ಸಂತಾನ ಉತ್ತಮ ಆಗೋದಕ್ಕೆ ಈ ಒಂದು ಗುರುಬಲ ಕಟಕ ರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅದೇ ರೀತಿಯಾಗಿ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ವಾಹನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುತ್ತೆ, ಕೇರ್ಫುಲ್ ಆಗಿರಿ. ಚತುರ್ಥಾಧಿಪತಿಯಾಗಿ ಶುಕ್ರ ದ್ವಿತೀಯ ಧನಸ್ಥಾನದಲ್ಲಿ ಕೇತುಗ್ರಸ್ತನಾಗಿ ಕುಜ ನೋಡುವಂಥದ್ದು, ಇದನ್ನು ಮೃಗಂಗಾರಕ ದೋಷ ಅಂತ ಹೇಳ್ತಾರೆ. ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ ದುರ್ಗಾ ಪರಮೇಶ್ವರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಮಕ್ಕಳ ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳ ಅಭಿವೃದ್ಧಿಗಳನ್ನು ನೋಡಿ ಸಂತೋಷ ಪಡುವಂತಹ ಸಮಯ. ಪಂಚಮಾಧಿಪತಿ ಕುಜ ಲಾಭಸ್ಥಾನದಲ್ಲಿದ್ದಾನೆ, ಪಂಚಮದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಈ ಎಲ್ಲ ಅನುಕೂಲಗಳನ್ನು ಕೂಡ ಕರ್ಕಾಟಕ ರಾಶಿಯವರು ಮಕ್ಕಳ ವಿಚಾರದಲ್ಲಿ ಕಾಣೋದಕ್ಕೆ ಖಂಡಿತ ಸಾಧ್ಯ. ಷಷ್ಠಾಧಿಪತಿ ಗುರು ಜನ್ಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಯಾವುದೇ ಶತ್ರು ಬಾಧೆಗಳು ಇರೋದಿಲ್ಲ. ಸ್ನೇಹಿತರಿಂದ ತುಂಬ ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು ಕಟಕ ರಾಶಿಯವರು. ಏನಾದರೂ ಬಿಸ್ನೆಸ್ ಅಥವಾ ಸ್ವಂತ ವ್ಯವಹಾರ, ಉದ್ಯೋಗ, ಪ್ರಾಪರ್ಟಿ ಇಂತಹ ವಿಚಾರಗಳಿದ್ದರೆ ಖಂಡಿತ ಅನುಕೂಲ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಭೂಮಿಗೆ ಸಂಬಂಧಪಡುವ ಯಾವುದೇ ವ್ಯವಹಾರಗಳು ಕೊಡುವಂಥದ್ದಿದ್ರೆ ಅಥವಾ ತೆಗೆದುಕೊಳ್ಳುವಂಥದ್ದಿದ್ರೆ ಈಗಿಂದ ಪ್ರಯತ್ನ ಮಾಡಿದರೆ ನೆಕ್ಸ್ಟ್ ಇಯರ್ ಜಾನ್ವರಿ ಒಳಗಡೆ ಒಂದು ಉತ್ತಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಕಟಕ ರಾಶಿಯವರಿಗೆ. ಇನ್ನು ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ದಂಪತಿಗಳ ನಡುವೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಮಾನಸಿಕ ನೆಮ್ಮದಿ, ದೈಹಿಕ ಆರೋಗ್ಯ ಎರಡನ್ನೂ ಕೂಡ ಗುರು ಉತ್ತಮ ಸ್ಥಿತಿಗೆ ತರ್ತಾನೆ. ವಿವಾಹದ ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥವರಿಗೆ ತುಂಬ ಒಳ್ಳೆ ಸಮಯ. ಏಕೆಂದರೆ ಹಲವಾರು ಜನಗಳು ಕಟಕ ರಾಶಿಯವರು ಅಥವಾ ಮಕರ ಕುಂಭ ರಾಶಿಯವರು ವೈವಾಹಿಕ ಜೀವನದ ವಿಳಂಬಗಳನ್ನು ತುಂಬ ನೋಡ್ತಾ ಬಂದಿರ್ತಾರೆ. ಅದೆಲ್ಲದೂ ಕೂಡ ಈಗ ಪರಿಹಾರ ಆಗುವಂತಹ ಸಮಯ ಆಗಿರುತ್ತೆ. ಅಷ್ಟಮದಲ್ಲಿ ರಾಹು ಏನಾದರೂ ಬ್ಯಾಕ್ ಪೈನ್, ಬೆನ್ನು ಹುರಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳು ಅಥವಾ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ವ್ಯತ್ಯಾಸಗಳನ್ನು ಅಷ್ಟಮದಲ್ಲಿರುವಂತಹ ರಾಹು ಸ್ವಲ್ಪ ಕೊಡ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಆರೋಗ್ಯದ ಬಗ್ಗೆ ಅನುಕೂಲಗಳನ್ನು ಕಾಣ್ತೀರ. ಕಳೆದ 1.25 ವರ್ಷದಿಂದ ರಾಹು ಅಷ್ಟಮದಲ್ಲಿದ್ದಾನೆ. ಅವನ ಪ್ರಭಾವಗಳು ಕರ್ಕಾಟಕ ಲಗ್ನ ಅಥವಾ ರಾಶಿಯವರಿಗೆ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ಮೇಲೆ ರಾಹುವಿನ ಪ್ರಭಾವಗಳು ನೆಗೆಟಿವ್ ಆಗೇ ಇರುತ್ತೆ. ಅದೆಲ್ಲದೂ ಕೂಡ ಈಗ ಪರಿಹಾರ ಮಾಡೋದಕ್ಕೆ ಅಂತಲೇ ಗುರು ಜನ್ಮ ರಾಶಿಗೆ ಬಂದಿದ್ದಾನೆ. ಸೊ ಈ ಸಮಯದಲ್ಲಿ ನೀವು ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಇದಕ್ಕೆಲ್ಲ ಒಂದು ಶಾಶ್ವತವಾದ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಭಾಗ್ಯದಲ್ಲಿ ಶನಿ ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಶನಿ ಲಾಭಸ್ಥಾನವನ್ನು ನೋಡ್ತಾನೆ. ಭೂಮಿಗೆ ಸಂಬಂಧಪಟ್ಟಂತೆ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಯಾವುದೇ ವಿಚಾರಗಳಿದ್ರೂ ಕೂಡ ಕಟಕ ರಾಶಿಯವರು ತುಂಬ ಅನುಕೂಲಗಳನ್ನು ಕಾಣ್ತೀರಾ. ಗುರುಬಲ ಅನ್ನುವಂಥದ್ದು ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ. ಅಷ್ಟಮ ಶನಿ ಮುಗಿದ ನಂತರ ಕರ್ಕಾಟಕ ರಾಶಿಯವರಿಗೆ ಬರ್ತಾ ಇರುವಂತಹ ಒಂದು ಒಳ್ಳೆ ಸಮಯ ಇದು. ಇದನ್ನು ಎಷ್ಟು ಉತ್ತಮವಾಗಿ ಉಪಯೋಗಿಸ್ಕೊಳ್ತೀರಾ, ಲಾಂಗ್ ಟರ್ಮಲ್ಲಿ ಅದು ರಿಸಲ್ಟನ್ನು ಖಂಡಿತ ಕೊಡುತ್ತೆ. ಕರ್ಮ, ಉದ್ಯೋಗ ಸ್ಥಾನಾಧಿಪತಿ ಕುಜ ಲಾಭ ಸ್ಥಾನದಲ್ಲಿದ್ದಾನೆ.
ಕರ್ಕಾಟಕ ರಾಶಿಯವರಿಗೆ ಯಾವುದೇ ಉದ್ಯೋಗದ ಪರಿವರ್ತನೆ ಅಥವಾ ಪ್ರಮೋಷನ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಕ್ಟೋಬರಿಂದ ಜನವರಿ ಒಳಗಡೆ ಕರ್ಕಾಟಕ ರಾಶಿಯವರಿಗೆ ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳು ಉಂಟಾಗುತ್ತೆ. ನೆಕ್ಸ್ಟ್ ಇಯರ್ ಜೂನಲ್ಲಿ ಕಟಕ ರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಶನಿ ಬರ್ತಾನೆ. ಅದು ಅವನಿಗೆ ನೀಚ ಕ್ಷೇತ್ರ ಕೂಡ. ಒಂದು 65% ಬ್ಯಾಡ್ ಟೈಮ್ ಅಂತ ಹೇಳುತ್ತೆ ಉದ್ಯೋಗಕ್ಕೆ. ಸೊ ಈ ಸಮಯದಲ್ಲಿ ಸಿಗುವ, ಅಂದರೆ ಅದಕ್ಕಿಂತ ಒಂದು ವರ್ಷ ಮುಂಚೆ ಸಿಗುವ ಒಳ್ಳೆ ಸಮಯ ಇದು ಕಟಕ ರಾಶಿಯವರಿಗೆ. ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಒಂದು ಸ್ಥಿರವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ. ಈ ಸಮಯದಲ್ಲಿ ಒಂದು ಫೌಂಡೇಶನನ್ನು ಹಾಕ್ಕೊಂಡ್ರೆ ಇನ್ನೊಂದು 3 ವರ್ಷ ಯಾವುದೇ ಕಿರಿಕಿರಿಗಳು ಅಥವಾ ವ್ಯತ್ಯಾಸಗಳು ಬಂದರೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕಟಕ ರಾಶಿಯವರಿಗೆ ಇದು ಬಹಳ ಒಂದು ಉತ್ತಮ ಸಮಯ. ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಒಂದು ಸ್ಥಿರವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ. ಮಾಡಿಕೊಂಡಾದ ನಂತರ ಇನ್ನೊಂದು 3 ವರ್ಷ ಯಾವುದೇ ಫ್ಲಕ್ಚುಯೇಷನ್ಗಳಿಗೆ ಖಂಡಿತ ಅವಕಾಶ ಕೊಡಬೇಡಿ. ಈ ಕ್ಷೇತ್ರದಲ್ಲಿ ತುಂಬ ಹಿಡಿತ ಇಟ್ಕೊಳ್ಳುವಂತಹ ಅವಶ್ಯಕತೆ ಕಟಕ ರಾಶಿಯವರಿಗಿದೆ. ಲಾಭಸ್ಥಾನದಲ್ಲಿ ಕುಜನ ಸಂಚಾರ, ಲಾಭಾಧಿಪತಿ ಶುಕ್ರ ಧನಸ್ಥಾನದಲ್ಲಿದ್ದಾನೆ. ಕಟಕ ರಾಶಿಯವರಿಗೆ ಜುಲೈ ತಿಂಗಳು ಅತಿ ಹೆಚ್ಚಿನ ಲಾಭಗಳನ್ನು ಕೊಡುವಂತಹ ಸಮಯ. ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳಿಗೆ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಸೊ ಈ ಸಮಯದಲ್ಲಿ ಅನುಕೂಲಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಏನಾದರೂ ಆ ಪ್ರಮಾಣದ ಅನುಕೂಲಗಳು ನಿಮ್ಮ ಜಾತಕದಲ್ಲಿ ಉಂಟಾಗಿಲ್ಲ ಅಂತ ಹೇಳಿದರೆ ಮೂಲ ಜಾತಕವನ್ನು ವಿಮರ್ಶೆ ಮಾಡ್ಕೊಳ್ಳಿ. ಏಕೆಂದರೆ ನೆಕ್ಸ್ಟ್ ಇಯರ್ ಜೂನ್ ಒಳಗಡೆ ಕಟಕ ರಾಶಿಯವರಿಗೆ ತುಂಬ ಕೆಲಸಗಳು ಆಗಿ ಬರಬೇಕು. ಇದನ್ನು ಸ್ಲೋ ಮಾಡ್ಕೋಬೇಡಿ ಮತ್ತು ಅದನ್ನು ಸ್ಟೇ ಆಗೋದಕ್ಕೆ ಅವಕಾಶ ಕೊಡಬೇಡಿ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಕರ್ಮಸ್ಥಾನಕ್ಕೆ ಶನಿ ಬಂದಾಗ ಉದ್ಯೋಗದ ಬಗ್ಗೆನೇ ಹೆಚ್ಚಿನ ಇರಿಟೇಷನ್ಗಳನ್ನು ಶನಿ ಕೊಡ್ತಾನೆ. ಅದಕ್ಕೆ ಮುಂಚಿತವಾಗಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಪಡೆಯುವಂತಹ ಸಮಯ ಇದು ಕಟಕ ರಾಶಿಯವರಿಗೆ. ಖಂಡಿತ ಪ್ರಯತ್ನಗಳನ್ನು ಮಾಡಿ. ಮಕ್ಕಳ ಒಂದು ಅಭಿವೃದ್ಧಿ, ಎಜುಕೇಷನ್, ಉದ್ಯೋಗ ಇದೆಲ್ಲದನ್ನು ನೋಡಿ ಸಂತೋಷ ಪಡುವ ಸಮಯ. ಮಕ್ಕಳಿಗೆ ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಅನ್ನುವಂಥದ್ದು ಈ ಸಮಯದಲ್ಲಿ ಸಿಗುತ್ತೆ ಕಟಕ ರಾಶಿಯವರಿಗೆ. ಸೊ ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. 12th ಹೌಸಲ್ಲಿ ಮೋಕ್ಷ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ, ವಿಷ್ಣುವಿನ ಒಂದು ನೇರ ಅನುಗ್ರಹ ಅನ್ನುವಂಥದ್ದಿರುತ್ತೆ. ಹೆಚ್ಚಿನ ವಿಚಾರಗಳು ಬಂದಾಗ ಆರೋಗ್ಯ, ಮಾನಸಿಕ ನೆಮ್ಮದಿ ಮತ್ತು ಅಭಿವೃದ್ಧಿಗಳಿಗೆ ಕಟಕ ರಾಶಿಯವರು ಈ ತಿಂಗಳಲ್ಲಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.